ನಮಸ್ಕಾರ ರೀ. ನಮಸ್ಕಾರ. ನನ್ನ ಹೆಸರು ಪ್ರಭು ಅಂತ. ನಮ್ಮೂರು ದೊಡ್ಡಬುಕ್ಸಾಗರ. ನಾವು ಈ ಟೊಮೆಟೊ ಗಿಡನ ಬೀಜಾಮೃತದಿಂದನೂ ಸಹ ಮಾಡಿಕೊಂಡು ಈ ಸಾವಯವ ಕೃಷಿಲೇ ಬೆಳೀತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇಂಥ ಬೇಸಿಗೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ಗಿಡ. ಈಗ ಲೈಟಾಗಿ ಒಂದು ನಮಗೆ ಈ ಹಸಿರು ಚಿಟ್ಟೆಗಳು ಕಾಣ್ತಾ ಇದ್ವು. ಹಾಗಾಗಿ ಮೊದಲನೇ ಸ್ಪ್ರೇಯಲ್ಲಿ ನಮಗೆ ನೀಮಾಸ್ತ್ರ ಅಂತ ಹೇಳಿದರು ನಮ್ಮ ರಂಗಸೋಮಣ್ಣವರು. ಆ ನೀಮಾಸ್ತ್ರ ಸ್ಪ್ರೇ ಮಾಡಿದ ಮೇಲೆ ಆ ಚಿಟ್ಟೆಗಳು ಸಂಪೂರ್ಣವಾಗಿ ಹೋಗಿದ್ವು. ಈಗ ಪುನಃ ಈಗ ಒಂದು 20 ದಿನ ಆದಮೇಲೆ ಮತ್ತೆ ಸಣ್ಣ ಪುಟ್ಟ ಕರಿ ಚಿಟ್ಟೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇದಕ್ಕೆ ಈಗ ಅಗ್ನಿಅಸ್ತ್ರ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಅಗ್ನಿಅಸ್ತ್ರನ ಸ್ಪ್ರೇ ಹೊಂದಿರೋಂಥವ್ರು. ಈ ಸಾವಯವ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಯ ಫಲವತ್ತು ಹೆಚ್ಚಾಗುತ್ತೆ. ಹಾಗೆಯೇ ಭೂಮಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ. ಯಾವುದೇ ರಾಸಾಯನಿಕನ ನಾವು ಸಿಂಪಡಿಸೋದಿಲ್ಲ. ಹೀಗಾಗಿ ನೋಡ್ರಿ ಈ ಬೇಸಿಗೆಯಲ್ಲೂ ಸಹ ಎಷ್ಟು ಚೆನ್ನಾಗಿದೆ ಬೆಳೆ. ಇಂಥ ಬೇಸಿಗೆಯಲ್ಲೂ ಸಹ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಸಾವಯವ ಕೃಷಿ ಮಾಡೋದ್ರಿಂದ ನಾವು ಯಾವುದೇ ರೀತಿಯಾದ ರಾಸಾಯನಿಕಗಳನ್ನ ಉಪಯೋಗ ಮಾಡೋದಿಲ್ಲ. ಓಕೆ, ನಮಸ್ಕಾರ ರೀ.